ದಾಖವಿನಾಡು ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅನ್ನಪೂರ್ಣ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡದ ಪಟ್ಟಿಯ ಕ್ರಮ ಸಂಖ್ಯೆ 38ರಲ್ಲಿ ಬರುವ ನಾಯಕ ವಾಲ್ಮೀಕಿ ಬೇಡ ಸಮುದಾಯದ ತಳವಾರ ಪರಿವಾರ ಜಾತಿಗಳನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿ ಆದೇಶ ಮಾಡಿದ್ದು, ಆದರೆ ಕೆಲ ರಾಜಕೀಯ ಮುಖಂಡರು ಜನರನ್ನು ದಾರಿ ತಪ್ಪಿಸಿ ಕೆಲಸ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕರ ಸಂಘದ ಕಲಬುರಗಿ ವಿಭಾಗೀಯ ಅಧ್ಯಕ್ಷ ನಂದಕುಮಾರ್ ಮಾಲಿಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನಾಂಕ 24ರಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ನಾಯಕ ತಳವಾರ ಪರಿವಾರ ಜಾತಿಗೆ ಸೇರಿದ ವ್ಯಕ್ತಿಗಳಿಗೆ ಮಾತ್ರ ಎಸ್ಟಿ ಪ್ರಮಾಣ ಪತ್ರ ನೀಡಬೇಕು ಹೊರತು ಹಿಂದುಳಿದ ವರ್ಗದಲ್ಲಿ ಬರುವ ತಳವಾರ ಜಾತಿಗೆ ಯಾವುದೇ ಕಾರಣಕ್ಕೂ ಎಸ್ಟಿ ಪ್ರಮಾಣ ಪತ್ರಗಳನ್ನು ನೀಡಬಾರದು ಎಂದು ಸರ್ಕಾರದ ಹಿಂದಿನ ಎಲ್ಲ ಆದೇಶಗಳನ್ನು ಉಲ್ಲೇಖ ಮಾಡಿ ಸ್ಪಷ್ಟೀಕರಣ ನೀಡಿದ್ದು, ಆದರೆ ಕೆಲ ರಾಜಕೀಯ ಮುಖಂಡರು ಇದನ್ನೇ ಬಂಡವಾಳ ಮಾಡಿಕೊಂಡು ಅಲ್ಲಿ ಇಲ್ಲಿ ಸಭೆಯಲ್ಲಿ ಈ ಆದೇಶ ಮಾಡಿಸಿದ್ದು, ಹಿಂದುಳಿದ ವರ್ಗದ ತಳವಾರ ಎಸ್ಟಿಗೆ ಪ್ರಮಾಣ ಪತ್ರ ಕೊಡಿಸಿದ್ದೇನೆ ಎಂದು ಜನರ ದಾರಿ ತಪ್ಪಿಸುವುದು ಖಂಡನೀಯವಾಗಿದೆ ಎಂದು ಹೇಳಿದರು. ವರದಿ ಅನಂತನಾಗ್ ದೇಶಪಾಂಡೆ, ಚಿತ್ತಾಪುರ. ನನ್ನ ಹೆಸರು ನಂದಕುಮಾರ್ ಮಾಲಿಪಾಟೀಲ್, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ. ಇವತ್ತು ಪತ್ರಿಕಾಗೋಷ್ಠಿ ಕರೆತಕ್ಕಂಥ ವಿಷಯ ಅಂತಂದರೆ, ನಿನ್ನೆ ಕೆಲವು ನಮ್ಮ ಸೋದರ ಸಮಾಜದವರು ಮಾಜಿ ಮಂತ್ರಿ ಆಗಿರ್ತಕ್ಕಂಥ ಚಿಂಚನಸೂರು ಸಾಹೇಬರು ಮತ್ತು ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಾಗಿದ್ದ ತಿಪ್ಪಣ್ಣ ಕಂಬನೂರು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅವರು ತಮ್ಮ ಬೆಸ್ತ ಕಬ್ಬಲಿಗ ಕೋಲಿ ಸಮಾಜವನ್ನು ಪರಿಶಿಷ್ಟ ಪಂಗಡ ಸೇರಿಸಬೇಕು ಅಂತಕ್ಕಂಥ ಬಹುದಿನಗಳ ಬೇಡಿಕೆ ಇದೆ. ಅದು ಒಳ್ಳೆಯದಲ್ಲಿ ಶುಭ ಕೋರ್ತೀವಿ. ಅವರು ಅತಿ ಶೀಘ್ರದಲ್ಲಿ ರಾಜ್ಯದಿಂದ ರಿಕಮೆಂಡ್ ಆಗಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸರ್ಕಾರದಿಂದ ಆದೇಶ ಬಂದರೆ ನಾವು ಸ್ವಾಗತ ಮಾಡ್ತೀವಿ. ಜೊತೆಗೆ ಈ ಸುಮಾರು 2-3 ವರ್ಷಗಳಿಂದ ಏನು ಕಲಬುರಗಿ ಜಿಲ್ಲೆಯಲ್ಲಿ ಯಾದಗಿರಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಭಾಗದಲ್ಲಿ ಏನು ತಳವಾರ ಮತ್ತು ಪರಿವಾರ ಅಂತಕ್ಕಂಥ ಏನು ಫೇಕ್ ಸರ್ಟಿಫಿಕೇಟ್ ತೊಗೋತಿದ್ರು, ಅದನ್ನು ಈಗ ಸರ್ಕಾರ ಕಂಪ್ಲೀಟಾಗಿ ನಿಲ್ಲಿಸಿದೆ, ಕೊಡ್ತಾ ಇಲ್ಲ. ಅದನ್ನು ಇವರು ಇಲ್ಲ ಸರ್ಕಾರ ಆದೇಶ ಮಾಡಿದೆ, ಈ ತಡೆ ಹಿಡಿತಕ್ಕಂಥ ಎಲ್ಲ ಸರ್ಟಿಫಿಕೇಟ್ನ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರ ಆದೇಶ ಮಾಡಿದೆ ಅಂತ ಹೇಳಿದ್ದಾರೆ. ಬಟ್ ಯಾವುದೂ ಆದೇಶ ಆಗಿಲ್ಲ. 2024-12ರಲ್ಲಿ ಏನು ಆದೇಶ ಆಗಿದೆ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆಯಾ? ಇದುವರೆಗೆ ಏನು ಸರ್ಕಾರ ಸುತ್ತೋಲೆ ಹೊರಡಿಸಿತು, ಆ ಸುತ್ತೋಲೆಗಳನ್ನು ಆದೇಶಗಳನ್ನು ಕಾಲಕ್ಕೆ ತಕ್ಕಂಥ ಬಂದಿರತಕ್ಕಂಥ ಸರ್ಕಾರದ ಗೈಡ್ಲೈನ್ಸ್ಗಳನ್ನು ಫಾಲೋ ಮಾಡಿರಿ. ಯಾವುದೇ ನಿಜವಾದ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯ ಆಗ್ಬಾರ್ದು ಅಂತಕ್ಕಂಥದ್ದು ಸ್ವಚ್ಛಕರಣ ಕೊಟ್ಟಿದ್ದಾರೆ ವಿನ ಯಾವುದೇ ತಡೆ ಹಿಡಿದಿರ್ತಕ್ಕಂಥ ಜಾತಿಗಳಿಗೆ ಪುನಃ ಸರ್ಟಿಫಿಕೇಟ್ ಕೊಡ್ರಿ ಅಂತಕ್ಕಂಥ ಆದೇಶ ಆಗಲಿ ಸುತ್ತೋಲೆ ಆಗಲಿ ಇಲ್ಲ. ಆದ್ದರಿಂದ ಮಾನ್ಯರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ತಾವು ಹಿರಿಯರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮಾತಾಡ್ತಕ್ಕಂಥವ್ರು, ಅದಕ್ಕೆ ನಮ್ಮ ಒಂದು ಸಮಾಜಕ್ಕಾಗಲಿ ಇತರ ಯಾವುದೇ ಹಿಂದುಳಿದ ಸಮಾಜಕ್ಕಾಗಲಿ ಅನ್ಯಾಯ ಮಾಡಬಾರ್ದು ಅಂತಕ್ಕಂಥ ಒಂದು ವಿನಂತಿಯನ್ನು ಅವರಿಗೆ ಮಾಡಿಕೊಂಡು, ತಾವು ಒಂದು ಹೋರಾಟ ಹಿನ್ನೆಲೆಯಲ್ಲಿ ಬಂದವರು, ತಾವು ತಮ್ಮ ಒಂದು ಹಿಂದುಳಿದ ಸಮಾಜಕ್ಕೆ ಅರ್ಹರಿದ್ದರೆ ಈ ಪರಿಶಿಷ್ಟ ಪಂಗಡಕ್ಕೆ ಬಂದರೆ ನಮ್ಮದೇನೂ ಅಭ್ಯಂತರ ಇಲ್ಲ, ನಾವು ಸ್ವಾಗತ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳುತ್ತಾ, ನಿಜವಾದ ಪರಿಶಿಷ್ಟ ಪಂಗಡದ ಅವರಿಗೆ ಮಾತ್ರ ಇಲ್ಲಿ ಜಾತಿ ಸರ್ಟಿಫಿಕೇಟ್ ಕೊಡಬೇಕು ಅಂತಕ್ಕಂಥ ನಾವೀಗ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ, ಮಾನ್ಯ ತಹಸೀಲ್ದಾರ್ಗಳಲ್ಲಿ ವಿನಂತಿ ಮಾಡ್ಕೊಂಡಿದ್ದೀವಿ. ಅವರು ಕೂಡ ಇವತ್ತು ಯಾವುದೇ ಸರ್ಟಿಫಿಕೇಟ್ ಕೊಡ್ತಿಲ್ಲ. ಅದಕ್ಕೆ ದಯವಿಟ್ಟು ಯಾವುದೇ ವಾಮ ಮಾರ್ಗದಿಂದ ಏನು ಜಾತಿ ಸರ್ಟಿಫಿಕೇಟ್ ತೊಗೊಳ್ಳೋಕೆ ಪ್ರಯತ್ನ ಮಾಡ್ತಾರೆ ಅಂತಾರ ಒಂದು ಮಸಲತ್ತನ್ನು ಅಧಿಕಾರಿಗಳು ತಡೆ ಹಿಡಬೇಕು ಅಂತಕ್ಕಂಥ ಮತ್ತೊಮ್ಮೆ ನಾನು ನಮ್ಮ ಸಮಾಜದ ಪರವಾಗಿ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತೀನಿ. ತಮ್ಮ ಹೆಸರು ಸರ್? ನಂದಕುಮಾರ್ ಮಾಲಿಪಾಟೀಲ್, ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘ. ಓಕೆ, ಥ್ಯಾಂಕ್ ಯು.